ಹಲೋ ಸಾವಿತ್ರಿ, ಮೇಡಮ್ ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಸುಬ್ಬು, ವಿಷಯ ಏನು ಅಂತ ಹೇಳ್ಬೇಕು ತಾನೆ? ಅವಳು ಗಾಬರಿ ಆಗಲ್ವಾ? ಕೊಡಿ. ಹಲೋ ಸಾವಿತ್ರಿ, ನಾನು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದೀನಿ ಅಂತ ನೀನೇನೋ ಗಾಬರಿ ಆಗಬೇಡ. ಅದು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಯಾಕೋ ಗೊತ್ತಿಲ್ಲ, ತುಂಬ ಕೆಟ್ಟ ಕನ್ಸುಗಳು ಬರ್ತಾ ಇತ್ತು. ಮನ್ಸಿಗೆ ಒಂಥರ ಸಮಾಧಾನ ಇರಲಿಲ್ಲ. ನೀನು ಹೇಗಿದೆಯಾ ಸಾವಿತ್ರಿ? ಆರೋಗ್ಯವಾಗಿದೆಯಾ ತಾನೆ? ಏನೂ ತೊಂದರೆ ಇಲ್ಲ ಅಲ್ವಾ? ಶ್ರಾವಣಿ, ಸಾವಿತ್ರಿ ಏನಾಯ್ತು? ಯಾಕೆ ಅಳ್ತಿದ್ಯಾ ನೀನು? ಏನು ಮೇಡಮ್, ಸಾವಿತ್ರಿ ಅಳ್ತಿದ್ದಾಳ? ಯಾಕಂತೆ? ಹೌದು, ಗೊತ್ತಿಲ್ಲ. ಸಾವಿತ್ರಿ ಯಾಕೆ ಅಳ್ತಿದ್ಯಾ? ಸಾವಿತ್ರಿ ಏನಾಯ್ತು? ಮಾತಾಡು ಸಾವಿತ್ರಿ. ಯಾಕೋ ಹೊಟ್ಟೆ ತುಂಬ ತೊಳ್ಸ್ದಂಗ ಆಯ್ತೈತೆ, ನಂಗೆ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಹೌದಾ ಸಾವಿತ್ರಿ, ಮನೇಲಿ ಯಾರು ಇಲ್ವಾ? ಮದನ್ ಹೇಳಿದ್ದಾನೆ, ಹೇಳಿದ ಅವನಿಗೆ. ಅವರೆಲ್ಲ ಇದ್ದು ಇಲ್ದಂಗಿದ್ದಾರೆ ಶ್ರಾವಣಿ. ನಾನೇ ಅರ್ಥ ಆಗಲ್ಲ ಅವ್ರಿಗೆ. ಇನ್ನು ನೋವು ಅರ್ಥ ಆಗುತ್ತಾ? ಅಲ್ಲ ಸಾವಿತ್ರಿ, ನೀನು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ತಿದ್ಯಲ್ಲ, ಆ ಡಾಕ್ಟ್ರಿಗಾದ್ರೂ ಫೋನ್ ಮಾಡ್ಬೇಕಲ್ವಾ? ಈ ರೀತಿ ಆದಾಗ ಮಾತ್ರೆ ತಗೋಬೇಕು ಅಂತ ಕೆಲವೊಂದು ಮಾತ್ರೆ ಕೊಟ್ಟವ್ರೆ. ಆದ್ರೆ ನನಗ್ ಮಾತ್ರೆ ತಗೊಂಡ್ ಅಭ್ಯಾಸನೇ ಇಲ್ಲ ಶ್ರಾವಣಿ. ಕೆಮ್ಮು, ಜ್ವರ, ತಲೆನೋವು ಏನೇ ಬಂದ್ರು ಕಷಾಯ ಮಾಡ್ಕೊಂಡು ನಾನೇ ಕುಡಿತಾ ಇದ್ದೆ. ಸಾವಿತ್ರಿ, ಜ್ವರ, ತಲೆನೋವು, ಕೆಮ್ಮು ಇದೆಲ್ಲ ಬೇರೆ ಸಾವಿತ್ರಿ. ಹೊಟ್ಟೆ ನೋವೇ ಬೇರೆ. ನೀನ್ ಗರ್ಭಿಣಿ ತಾನೆ? ಡಾಕ್ಟರ್ ಹೇಳಿರೋ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು ತಾನೆ ನೀನು? ಈಗ ಫಸ್ಟ್ ಇಮಿಡಿಯೇಟ್ ಆಗಿ ನೀನ್ ಹೋಗಿ ಅಲ್ಲಿ ಟ್ಯಾಬ್ಲೆಟ್ ತಗೋ. ನಿನ್ಗೇನಾದ್ರೂ ಹೊಟ್ಟೆ ನೋವು ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಫೋನ್ ಮಾಡು, ಆಯ್ತಾ? ಹೌದು ಸಾವಿತ್ರಿ, ಮೊದಲು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋ. ನಿನ್ನ ನಿದ್ದೆನೇ ಬರ್ತಿಲ್ಲ ಅಂದ್ರೆ ಮತ್ತೆ ಫೋನ್ ಮಾಡಿ ನಾವು ಬರ್ತೀವಿ, ಆಯ್ತಾ? ಅದ್ ಏನಾದ್ರೂ ಆಗ್ಲಿ, ನಾಳೆ ನಾನು ಬಂದು ನಿನ್ ಮೀಟ್ ಆಗೇ ಆಗ್ತೀನಿ, ಆಯ್ತಾ? ನೀನೇನು ಟೆನ್ಷನ್ ತಗೋಬೇಡ. ಹೋಗಿ ಮಾತ್ರೆ ತಗೊಂಡ್ ಮಲ್ಕೋ, ಆಯ್ತಾ? ಸರಿ ಶ್ರಾವಣಿ, ಮಾತ್ರೆ ತಗೋತೀನಿ. ಸರಿ, ನೀನ್ ರೆಸ್ಟ್ ಮಾಡು, ಹುಷಾರು, ಆಯ್ತಾ? ಅಯ್ಯೋ, ಏನ್ ಮೇಡಮ್ ಇವಳು? ಪಾಪ ಸುಬ್ಬು, ಅವಳು ಇಂಥ ಟೈಮಲ್ಲಿ ಅವಳನ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಅವಳ ಜೊತೆ ಇರ್ಬೇಕಾಗಿತ್ತು. ಸುಬ್ಬು, ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳಲ್ಲ? ಹೇಳಿ ಮೇಡಮ್. ನಾಳೆ ನಾವು ಗೋಕರ್ಣಕ್ಕೆ ಹೋಗ್ತಾ ಇದೀವಲ್ವಾ, ಅದನ್ನ ಒಂದೆರಡು ದಿನ ಮುಂದಕ್ಕೆ ಹಾಕ್ಬೋದಾ? ಅವಳು ಬಸ್ರಿ ಸುಬ್ಬು, ಅವಳ ಹೊಟ್ಟೆಲಿ ಒಂದು ಪುಟ್ಟ ಜೀವ ಇದೆ. ಅವಳ ಜೊತೆ ಇಂಥ ಟೈಮಲ್ಲಿ ನಾವೇ ತಾನೇ ಇರ್ಬೇಕಾಗಿರೋದು. ಅಷ್ಟೇ ತಾನೇ? ಸರಿ ಮೇಡಮ್, ನೀವು ಹೇಳ್ದಾಗೆ ಆಗಲಿ, ನೀವು ಹೇಳ್ದಾಗೆ ಮಾಡೋಣ. ಈಗ ಸಾವಿತ್ರಿ ಜೊತೆ ಮಾತಾಡಿದ್ರಲ್ಲ, ಆರಾಮಾಗಿ ಮಲ್ಕೊಳ್ಳಿ. ಬೆಳಗ್ಗೆ ಹೋಗಿ ಸಾವಿತ್ರಿ ನೋಡಿದ್ರೆ ಆಯಿತು. ಮಲ್ಕೊಳ್ಳಿ.